ಮುನ್ಸಿಮಾರ್ತ ವಿಶ್ವನಾಥ್ ಯಾವಾಗಿಂದ ಜಿಪ್ ಆಗ್ತಿರ್ತಕ್ಕಂಥದ್ದು? ನನಗೆ ಪೂರ್ಣ ವಿಶ್ವಾಸ ಇದೆ. ಅವ್ರಿಗೂ ನನಗೂ ಒಳ್ಳೆ ಗೆಳೆತನವೂ ಇದೆ, ಸ್ನೇಹ ಇದೆ. ನಾವಿಬ್ಬರೂ ಕೂಡ ಹಿಂದೆ ಮಾತನಾಡ್ಕೊಂಡಿದ್ವಿ ಮನೆಯಲ್ಲಿ. ನಮ್ಮ ಮನೆಗೆ ಬಂದಾಗ ನಾನು ಮಾತನಾಡಿದ್ದೆ, ನೋಡಿ ನಿಮಗೆ ಮಾಡಿದರೂ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ, ನನಗೆ ಅವಕಾಶ ಕೊಟ್ಟರು ತಾವು ಮಾಡ್ತೀರಾ. ಅವರೇ ನಿಮ್ಮ ಮಾಧ್ಯಮದ ಮುಂದೆ ಕೂಡ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಮ್ಮಿಬ್ಬರ ಮಧ್ಯೆನೇ ಕೊಡಬೇಕು ಟಿಕೆಟು, ಹೊರಗಿನವ್ರಿಗೆ ಕೊಡಬಾರ್ದು ಅಂತ ಅವರೇ ಹೇಳಿದ್ದಾರೆ. ಈಗ ತಕ್ಷಣ ನನಗೆ ಕೊಡೋ ಅಷ್ಟೊತ್ತಿಗೆ ಇವತ್ತು ಬದಲಾಗೋದು, ಅದು ಮಾತುಕತೆ ಮಾಡಿದ ಮೇಲೆ ಅದು ಸರಿಯಾದ ಕ್ರಮ ಅಲ್ಲ. ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲ ಕೂಡ ಗೌರವವನ್ನು ನೀಡಬೇಕು. ಇವತ್ತೇ MP ಚುನಾವಣೆಗೆ ಕೊನೆ ಆಗಲ್ಲ, ಚುನಾವಣೆ ಆಗಲಿ ರಾಜಕಾರಣ ಆಗಲಿ, ಅವ್ರಿಗೂ ಕೊನೆ ಆಗಲ್ಲ, ನನಗೂ ಕೊನೆ ಆಗಲ್ಲ. ಹಾಗಾಗಿ ನಮ್ಮ ವಿಶ್ವಾಸ ಮುಖ್ಯ, ಪಕ್ಷದ ಏಳಿಗೆ ಮುಖ್ಯ, ಪಕ್ಷದ ಗೌರವ ಮುಖ್ಯ. ಪಕ್ಷದ ವರಿಷ್ಠರು ತೆಗೆದುಕೊಂಡಂಥ ತೀರ್ಮಾನವನ್ನು ನಾವು ಗೌರವ ಕೊಟ್ಟಾಗ ಮಾತ್ರ ನಮ್ಮನ್ನು ಹಿಂಬಾಲಿಸುವಂಥ ಕಾರ್ಯಕರ್ತರಿಗೂ ಕೂಡ ನಮ್ಮ ಬಗ್ಗೆ ಗೌರವ ಇರುತ್ತೆ. ಇಲ್ಲಾಂದರೆ ಈ ಚುನಾವಣೆಗೆ ಒಂದು ತೀರ್ಮಾನ, ಇನ್ನೊಂದು ಚುನಾವಣೆಗೆ ಒಂದು ತೀರ್ಮಾನ ಆದರೆ ಅವ್ರಿಗೂ ಕೂಡ ನಾವು ಇರಿಸು ಮುರುಸು ಉಂಟು ಮಾಡುವಂಥ ಕೆಲಸ ಆಗ್ತದೆ. ಅದು ದಯಮಾಡಿ ಯಾರೂ ಕೂಡ ಮಾಡಬಾರ್ದು ಅಂತ ನಾನು ಮನವಿ ಮಾಡ್ತೇನೆ. ಇವಾಗ ಮುನ್ಸಿಮಾರ್ತ ವಿಶ್ವನಾಥ್ ಯಾವಾಗಿಂದ ಜಿಪ್ ಆಗ್ತಿರ್ತಕ್ಕಂಥದ್ದು? ನನಗೆ ಪೂರ್ಣ ವಿಶ್ವಾಸ ಇದೆ. ಅವ್ರಿಗೂ ನನಗೂ ಒಳ್ಳೆ ಗೆಳೆತನವೂ ಇದೆ, ಸ್ನೇಹ ಇದೆ. ನಾವಿಬ್ಬರೂ ಕೂಡ ಹಿಂದೆ ಮಾತನಾಡ್ಕೊಂಡಿದ್ವಿ ಮನೆಯಲ್ಲಿ. ನಮ್ಮ ಮನೆಗೆ ಬಂದಾಗ ನಾನು ಮಾತನಾಡಿದ್ದೆ, ನೋಡಿ ನಿಮಗೆ ಮಾಡಿದರೂ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ, ನನಗೆ ಅವಕಾಶ ಕೊಟ್ಟರು ತಾವು ಮಾಡ್ತೀರಾ. ಅವರೇ ನಿಮ್ಮ ಮಾಧ್ಯಮದ ಮುಂದೆ ಕೂಡ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಮ್ಮಿಬ್ಬರ ಮಧ್ಯೆನೇ ಕೊಡಬೇಕು ಟಿಕೆಟು, ಹೊರಗಿನವ್ರಿಗೆ ಕೊಡಬಾರ್ದು ಅಂತ ಅವರೇ ಹೇಳಿದ್ದಾರೆ. ಈಗ ತಕ್ಷಣ ನನಗೆ ಕೊಡೋ ಅಷ್ಟೊತ್ತಿಗೆ ಇವತ್ತು ಬದಲಾಗೋದು, ಅದು ಮಾತುಕತೆ ಮಾಡಿದ ಮೇಲೆ ಅದು ಸರಿಯಾದ ಕ್ರಮ ಅಲ್ಲ. ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲ ಕೂಡ ಗೌರವವನ್ನು ನೀಡಬೇಕು. ಇವತ್ತೇ MP ಚುನಾವಣೆಗೆ ಕೊನೆ ಆಗಲ್ಲ, ಚುನಾವಣೆ ಆಗಲಿ ರಾಜಕಾರಣ ಆಗಲಿ, ಅವ್ರಿಗೂ ಕೊನೆ ಆಗಲ್ಲ, ನನಗೂ ಕೊನೆ ಆಗಲ್ಲ. ಹಾಗಾಗಿ ನಮ್ಮ ವಿಶ್ವಾಸ ಮುಖ್ಯ, ಪಕ್ಷದ ಏಳಿಗೆ ಮುಖ್ಯ, ಪಕ್ಷದ ಗೌರವ ಮುಖ್ಯ. ಪಕ್ಷದ ವರಿಷ್ಠರು ತೆಗೆದುಕೊಂಡಂಥ ತೀರ್ಮಾನವನ್ನು ನಾವು ಗೌರವ ಕೊಟ್ಟಾಗ ಮಾತ್ರ ನಮ್ಮನ್ನು ಹಿಂಬಾಲಿಸುವಂಥ ಕಾರ್ಯಕರ್ತರಿಗೂ ಕೂಡ ನಮ್ಮ ಬಗ್ಗೆ ಗೌರವ ಇರುತ್ತೆ. ಇಲ್ಲಾಂದರೆ ಈ ಚುನಾವಣೆಗೆ ಒಂದು ತೀರ್ಮಾನ, ಇನ್ನೊಂದು ಚುನಾವಣೆಗೆ ಒಂದು ತೀರ್ಮಾನ ಆದರೆ ಅವ್ರಿಗೂ ಕೂಡ ನಾವು ಇರಿಸು ಮುರುಸು ಉಂಟು ಮಾಡುವಂಥ ಕೆಲಸ ಆಗ್ತದೆ. ಅದು ದಯಮಾಡಿ ಯಾರೂ ಕೂಡ ಮಾಡಬಾರ್ದು ಅಂತ ನಾನು ಮನವಿ ಮಾಡ್ತೇನೆ.